ಇದರಲ್ಲಿ ಡಿನಾಮಿನೇಷನ್ಸ್ ತೋರಿಸುತ್ತೆ. ಇದು ತುಂಬ ಚಿಕ್ಕದಾಗಿರುತ್ತೆ. ಕೆಲವು ಟೈಮಲ್ಲಿ ಇದು ನಾನು ಡಿಸ್ಪ್ಲೇ ಆಗಲ್ಲ ಅನ್ಕೋತೀನಿ. ನಮ್ಮ ಕ್ಯಾಮ್ರಾಗಳಿಗೆ ಟ್ರೈ ಮಾಡಿ ನೋಡೋಣ. ಇಲ್ಲಿ ನೋಡಿ 2000, 1500, 200, 100, 50, 20, 10 ಅಂದ್ಬಿಟ್ಟು ಲೇಟೆಸ್ಟ್ ಕರೆನ್ಸಿ ತನಕ ಅಪ್ಡೇಟ್ ಆಗಿರೋದು. ಇದು ನೆಕ್ಸ್ಟ್ ವರ್ಷನ್ಸ್ ಏನಾದರೂ ಬಂತು ಅಂದರೆ ಹಿಂದ್ಗಡೆ ಮೆಮೊರಿ ಕಾರ್ಡ್ ಚಿಪ್ ಕೊಟ್ಟಿದ್ದಾರೆ, ಅಲ್ಲಿಂದ ಅಪ್ಡೇಟ್ ಮಾಡಿಸ್ಬೋದು. ಇವತ್ತು ನಾವು 500, 200, 100, 50, 20, 10 ಇಟ್ಟಿದ್ದೀನಿ. ಸೊ ಇದು ಕೌಂಟಿಂಗ್ ಮಾಡಿ ಚೆಕ್ ಮಾಡೋಣ ಬನ್ನಿ. ಸೊ ಇವಾಗ ನಾವು ವಿತ್ ವಾಯ್ಸ್ ರೆಕಗ್ನೈಸ್ ಟೋಟಲ್ ಅಮೌಂಟ್ ಡಿನಾಮಿನೇಷನ್ಸು ಟೋಟಲ್ ನೋಟ್ಸ್ ಕೊಟ್ಟೈತೆ. ಇಲ್ಲಿ ಟೋಟಲ್ ಅಮೌಂಟ್ ಕೊಟ್ಟೈತೆ. ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಕ್ರಾಸಾಗಿ ಮಾಡಿದ್ರೆ ಟೋಟಲ್ ನೋಟ್ಸು ತೋರಿಸೈತಿ ಇದರಲ್ಲಿ. ಸೊ ಇದು ಸ್ಟ್ರೈಟಾಗಿ ನೋಡಿದಾಗ ಇದು ತೋರ್ಸೋಕ್ಕಾಗಲ್ಲ. ಈಗ ನಾವು 200 ಸಾಕೋಣ ಇದರಲ್ಲಿ. ನೋಡಿ, ನಾನು ಎಲ್ಲೂ ಚೇಂಜ್ ಮಾಡ್ತಾಯಿಲ್ಲ. ಸರಿಯಾಗಿ ಹಾಕಿಲ್ಲ ಅಂದರೆ ಏನಾದರೂ ಬರೆದಿದ್ದರೆ ಆವಾಗ ನೋಟ್ ಡಿನಾಮಿನೇಷನ್ಸು ಎರರ್ ಬರುತ್ತೆ. ಫೇಕ್ ನೋಟ್ಸ್ ಇದ್ದರೆ ಎರರ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ನೋಡಿ, ಇಲ್ಲಿ ಫೇಕ್ ನೋಟ್ಸ್ ಆದರೆ ಈ ಥರ ಎರರ್ ಬರುತ್ತೆ. ಆವಾಗ ನಾವು ಈ ನೋಟ್ನ ತೆಗೆದ್ರೆ ನೆಕ್ಸ್ಟ್ ಕಂಟಿನ್ಯೂ ಬರುತ್ತೆ. ಇದು ಆವಾಗಲೇ ಕೌಂಟಿಂಗ್ ಹಾಕಿದ್ವಿ. ಇದು ಫೇಕ್ ನೋಟ್ಸ್ ಅಲ್ಲ. ಇದು ಏನಂದರೆ ಇದು ಸರಿಯಾಗಿ ಹಾಕಿಲ್ಲ ಅಂದ್ಬಿಟ್ಟು. ಸೊ ಇದನ್ನೇ ನಾನು ಸರಿಯಾಗಿ ಹಾಕಿದ್ರೆ ನೋಡಿ, ಈಗ ನಾನು ಕೆಲವೊಂದು ಡಿನಾಮಿನೇಷನ್ ಮಿಕ್ಸಿಂಗ್ ಆಗ್ತಾಯಿದ್ದೀನಿ. ಲೈಕ್ 10, 20 ಮತ್ತು 50, 100 ಸರಿಯಾಗಿ ಹಾಕಿಲ್ಲ ಅಂದರೆ ಡಿನಾಮಿನೇಷನಲ್ಲಿ ಸಿಗಾಕ್ಕೊಳ್ಳುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತೀನಿ. ಇಲ್ಲಿ 0 ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಇಲ್ಲೂ ಸೈಡ್ ವಿಷನ್ ಇರುತ್ತೆ. ಅದೇ ರೀತಿ ನೋಡಿ, ಇಲ್ಲಿ USB ಪೋರ್ಟ್ ಇದೆಯಲ್ಲ, ಈ ಜಾಗದಲ್ಲಿ ಅಪ್ಡೇಟ್ ಮಾಡ್ತಾರೆ. ಇದು ಪವರ್ ಆನ್ ಆ್ಯಂಡ್ ಆಫು. ಇದು ಸಿಸ್ಟಮ್, ಇದು ಇನ್ನೊಂದು ಕನೆಕ್ಷನ್ ಐತೆ. ಸೊ ಅದು ಇಲ್ಲೆಲ್ಲಾದರೂ ಡಿಸ್ಪ್ಲೇ ಕೊಟ್ಟರೆ ಕಸ್ಟಮರ್ಸ್ಗೆ ನೋಡ್ಕೊಳ್ಳೋಕ್ಕೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನನ್ನು ಸಂಪರ್ಕಿಸಿ.